ಶ್ರೀ ಶರಣಬಸವೇಶ್ವರರು 11 ಮಾರ್ಚ್ 1822ರಲ್ಲಿ ಸೋಮವಾರದಂದು ಲಿಂಗೈಕ್ಯರಾದರು. ನಂತರ ಅವರ ಸಮಾಧಿಯ ಮೇಲೆ ಗೋಪುರವನ್ನು ಕಟ್ಟಲಾಯಿತು. ಅದುವೇ ಇಂದಿನ ಕಲಬುರಗಿಯಲ್ಲಿರುವ ಶ್ರೀ ಶರಣಬಸವೇಶ್ವರ ದೇವಸ್ಥಾನ. ಅವರ ದಾಸೋಹ ಪರಂಪರೆಯನ್ನು ಜನತೆಯ ಮನದಲ್ಲಿ ಹಸಿರಾಗಿ ಉಳಿಸಲು ಅವರು ಲಿಂಗೈಕ್ಯರಾದ ದಿನದಂದು ಪ್ರತಿ ವರ್ಷವೂ ರಥೋತ್ಸವವನ್ನು ನಡೆಸಲಾಗುತ್ತದೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಶ್ರೀ ಶರಣಬಸವೇಶ್ವರರ ಸಮಾಧಿ ಇದೆ. ದೇವಾಲಯದ ಒಳಗಡೆ ಅವಳಿ ದಿವ್ಯ ಬಿಂಬಗಳಿರುವ ವಿಗ್ರಹವಿದೆ. ಅವುಗಳಲ್ಲಿ ಒಂದು ಅವರ ಬಿಂಬ, ಇನ್ನೊಂದು ಅವರ ಪರಮ ಆತ್ಮೀಯ ಶಿಷ್ಯ ದೊಡ್ಡಪ್ಪ ಗೌಡರ ಬಿಂಬ. ಗುರು ಶಿಷ್ಯರ ಮಧ್ಯೆ ಒಂದು ಅವಿನಾಭಾವವಾದ ಸಂಬಂಧವಿತ್ತು. ಶಿಷ್ಯರು ಗುರುವಿನ ಪ್ರತಿಬಿಂಬವಾಗಿರಬೇಕೆಂದು ಹೇಳುತ್ತಾರೆ. ಅದರಂತೆ ದೊಡ್ಡಪ್ಪ ಗೌಡರು ಶರಣಬಸವೇಶ್ವರರ ಪ್ರತಿಬಿಂಬವಾಗಿ ಬದುಕಿ ತೋರಿಸಿದರು. ಶರಣಬಸವೇಶ್ವರರು ತಮ್ಮ ಕಾಯಕದಲ್ಲೇ ಕೈಲಾಸವನ್ನು ಕಂಡರು. ಎಂತಹದ್ದೇ ಕಷ್ಟ ಬಂದರೂ ಶರಣಬಸವೇಶ್ವರರು ತಮ್ಮ ದಾಸೋಹ ಕಾಯಕವನ್ನು ಯಾವತ್ತಿಗೂ ಬಿಡಲಿಲ್ಲ. ಅದರಂತೆ ಇಂದಿಗೂ ಸಹಿತ ಕಲಬುರಗಿಯಲ್ಲಿ ನಿರಂತರವಾಗಿ ತ್ರಿವಿಧ ದಾಸೋಹ ನಡೆಯುತ್ತಾ ಬಂದಿದೆ. ಅನ್ನ ದಾಸೋಹ, ಆರೋಗ್ಯ ದಾಸೋಹ ಮತ್ತು ಜ್ಞಾನ ದಾಸೋಹ. ಅಂದು ಹಚ್ಚಿದಂತಹ ದೀಪ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ ಇಂದಿಗೂ ಉರಿಯುತ್ತಿದೆ. ಅದುವೇ ನಂದಾದೀಪ. ಅಂದಿನಿಂದಲೂ ಇಂದಿನವರೆಗೂ ದಾಸೋಹ ಮಹಾಮನೆಯ ಪೀಠಾಧಿಪತಿಗಳೆಲ್ಲರೂ ಪರಂಪರೆಯಾಗಿ ಈ ತ್ರಿವಿಧ ದಾಸೋಹವನ್ನು ಮುಂದುವರೆಸಿಕೊಂಡು ಬರುತ್ತಿದ್ದಾರೆ. ಪೂಜ್ಯ ದೊಡ್ಡಪ್ಪ ಅಪ್ಪ ಇವರು ದಾಸೋಹ ಮಹಾಮನೆಯ 7ನೇ ಪೀಠಾಧಿಪತಿಗಳಾಗಿದ್ದರು. ನಂತರ ಉತ್ತರ ಕರ್ನಾಟಕವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಿದ ಕೀರ್ತಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರಿಗೆ ಸಲ್ಲುತ್ತದೆ. ಇವರು ದಾಸೋಹ ಮಹಾಮನೆಯ 8ನೇ ಪೀಠಾಧಿಪತಿಗಳಾಗಿದ್ದಾರೆ. ಈಗ ಈ ಶಿಕ್ಷಣ ಸಂಸ್ಥೆಯು ಸಾಂಪ್ರದಾಯಿಕ ಶಿಕ್ಷಣದಿಂದ ಆಧುನಿಕ ಶಿಕ್ಷಣದ ಹಂತವನ್ನು ತಲುಪಿದೆ. ದಾಸೋಹ ಮಹಾಮನೆಯ 9ನೇ ಪೀಠಾಧಿಪತಿಗಳಾಗಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಈಗ ಪೀಠವನ್ನು ಅಲಂಕರಿಸಿದ್ದಾರೆ. ಶರಣಬಸವೇಶ್ವರರು ಹುಟ್ಟಿದ ಅರಳಗುಂಡಿಗೆಯ ಗ್ರಾಮದಲ್ಲಿಯೂ ಈ ಒಂದು ಪವಿತ್ರ ದೇವಾಲಯವಿದೆ. ಇಂದಿಗೂ ಅಲ್ಲಿ ಶರಣಬಸವೇಶ್ವರರ ದಾಸೋಹ ಕಾಯಕವನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಶರಣಬಸವೇಶ್ವರರ ಹೊಲದಲ್ಲಿ ಬೆಳೆದ ಬೆಳೆಗಳಲ್ಲಿ ಒಂದು ಭಾಗವನ್ನು ದಾಸೋಹಕ್ಕೆ ಉಪಯೋಗಿಸುತ್ತಾರೆ. ಪಾವನ ಮೂರ್ತಿ ಶ್ರೀ ಶರಣ ಬಸವ ಪವಾಡ ಪುರುಷ.